ಲಂಡನ್ ಆ ದಿನ ರಾತ್ರಿ ಚಂದ್ರನ ಬೆಳಕಿನಲ್ಲದೆ ಶಬ್ದಗಳ ಬೆಳಕಿನಂತಿತ್ತು. ಗಲ್ಲಿ ಗಲ್ಲಿಯಲ್ಲೂ ಮೂಲೆ ಮೂಲೆಯಲ್ಲೂ ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಸೆಲೆಬ್ರೇಷನ್ ಅನ್ನು ಎಲ್ಲ ಕಡೆ ಆಚರಿಸಲಾಗಿತ್ತು. ಆದ್ರೆ ಆ ಊರಲ್ಲಿ ಪಶ್ಚಿಮ ದಿಕ್ಕಿನಲ್ಲಿದ್ದ ಸಮುದ್ರದ ಹತ್ತಿರ ಒಂದು ಹಳೇದಾದ ಬಂಗ್ಲೆಯಲ್ಲಿ ವಿಚಿತ್ರವಾದ ಶಬ್ದಗಳು ಆತ್ಮದ ರೂಪದಲ್ಲಿ ಗೋಡೆಗಳಿಂದ ಕೇಳಿಸ್ತಿತ್ತು. ಆ ಬಂಗ್ಲೆಯ ಮಾಲೀಕ ಚಾರ್ಲ್ಸ್ ಎಂಬವನು ರಾತ್ರಿಯ ಸಮಯದಲ್ಲಿ ಒಬ್ನೇ ನಡ್ಕೊಂಡು ಬರ್ತಾ ಇದ್ದ. ಅವನೆಷ್ಟು ಭಯ ಪಟ್ಕೊಂಡು ಒಂದೊಂದೇ ಹೆಜ್ಜೆಗಳನ್ನು ಹಾಕ್ತಾ ಇರ್ತಾನೆ. ಯಾಕೆ ಪ್ರತಿ ವರ್ಷ ಈ ರಾತ್ರಿ ಒಂಥರ ವಿಚಿತ್ರವಾಗಿ ಅನಿಸ್ತಾ ಇರುತ್ತಲ್ಲ? ಅಚಾನಕವಾಗಿ ಗಾಳಿಯಲ್ಲಿ ಏನೋ ಒಂದು ವಿಚಿತ್ರವಾದ ಶಬ್ದವು ಕೇಳಿಸ್ತಿತ್ತು. ಒಂದು ಹೆಂಗಸಿನ ಧ್ವನಿ. ಚಾರ್ಲ್ಸ್ನ ಹಣೆ ಮೇಲೆ ಬೆವರಿನ ಹನಿಗಳು ಬೀಳಕ್ ಶುರುವಾದವು. ಯಾರದು? ಯಾರು ಮಾತಾಡ್ತಾ ಇರೋದು? ನಿಧಾನವಾಗಿ ಅವನು ಹಿಂದೆ ತಿರುಗಿ ಒಂದ್ಸಲ ನೋಡ್ತಾನೆ. ಅಲ್ಲಿ ಅವನ ಸತ್ತು ಹೆಂಡತಿ ಮಾರಿಯಾ ನಿಂತ್ಕೊಂಡಿರ್ತಾಳೆ. ಕಪ್ಪಾದ ಕಣ್ಣುಗಳು, ಬಿಳಿಚ್ಕೊಂಡಿದ್ದ ಮುಖ, ಮತ್ತೆ ಬಾಯಲ್ಲಿ ವಿಚಿತ್ರವಾದ ಒಂದು ನಗು. ಮಾರಿಯಾ, ಇದೆಲ್ಲ ಹೇಗ್ ಸಾಧ್ಯ? ಮಾರಿಯಾಳ ಕಣ್ಣುಗಳು ಇನ್ನಷ್ಟು ಅಗಲವಾಗ್ತಾ ಹೋಯ್ತು. ಮುಖವೆಲ್ಲ ವಿಚಿತ್ರವಾಗಿ ಯಾವುದೋ ಒಂದು ಪ್ರಾಣಿಯ ರೂಪದಲ್ಲಿ ಬದಲಾಗ್ತಾ ಹೋಯ್ತು. ಅವಳು ವಿಚಿತ್ರ ಶಬ್ದಗಳನ್ನು ಮಾಡ್ತಾ ಅಲ್ಲೇ ನಿಂತಿದ್ಲು. ಮರುಕ್ಷಣವೇ ಜೋರಾಗಿ ಹಾರ್ಕೊಂಡು ಚಾರ್ಲ್ಸ್ ಮೇಲೆ ಎಗರಿ ಬಿದ್ದುಬಿಟ್ಲು. ಅವಳ ಕಿರ್ಚಾಟವು ಇಡೀ ಬಂಗ್ಲೋವನ್ನು ನಡುಗುವಂತೆ ಮಾಡ್ತು. ಆಗ ಚಾರ್ಲ್ಸಿನ ಕಣ್ಣುಗಳು ತೆರೆದವು. ಚಾರ್ಲ್ಸ್ ತುಂಬಾ ಬೆವರ್ತಾ ಮಂಚದ ಮೇಲೆ ಮಲಗಿರ್ತಾನೆ. ಉಸಿರಾಟ ಜೋರಾಗಿ, ಕಣ್ಣುಗಳು ಭಯಗೊಂಡಿತ್ತು. ಕನಸೇನೋ ಮುಗಿದೋಗಿತ್ತು, ಆದ್ರೆ ಭಯ ಅಲ್ಲ. ಮತ್ತೆ ಅದೇ ಕನಸು. ಪ್ರತಿ ವರ್ಷ ಇದೇ ದಿನ. ಯಾಕೆ ಮೆನ್ಸ್ ಡೇ ದಿನಾನೇ ಈ ಕನ್ಸು ಬೀಳುತ್ತೆ? ಅವನು ಬಾತ್ರೂಮ್ಗೆ ಹೋಗಿ ಮುಖ ತೊಳ್ಕೊಳಕ್ ಹೋಗ್ತಾನೆ. ಆದ್ರೆ ಕನ್ನಡಿನಲ್ಲಿ ಅವನ ಮುಖವನ್ನು ನೋಡಿದ ತಕ್ಷಣ ಭಯಗೊಳ್ತಾನೆ. ಚೆನ್ನಾಗಿ ಬೆವತ್ ಹೋದ ಮುಖವು ಹಾಗೂ ಕಣ್ಣುಗಳಲ್ಲಿ ತುಂಬಾ ಭಯ ಕಾಣಿಸ್ತಿತ್ತು. ಬೆಳಗಿನ ಕಿರಣಗಳು ಬಂಗ್ಲೋವಿನ ಬಾಗಿಲು ಕಡೆ ಬರ್ತಾ ಇದ್ವು. ಆಗ ಕೆಲಸದವಳಾದ ಮಾರ್ಥಾ ರೂಮಿನ ಕಡೆಗೆ ಬರ್ತಾ ಇದ್ದಾಳೆ. ಸರ್, ಇವತ್ತಿನ ದಿನ ಮೆನ್ಸ್ ಡೇ ಆಗಿದೆ. ಲಂಡನ್ ನಲ್ಲಿ ತುಂಬಾ ಸೆಲೆಬ್ರೇಷನ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ನೀವು ಮಾತ್ರ ಪ್ರತಿ ವರ್ಷ ಈ ದಿನ ಯಾಕೆ ಬೇಜಾರಲ್ಲಿರ್ತೀರಾ? ನಿಮ್ ಮುಖವಂತೂ ಭಯಗೊಂಡು ಹಿಸುಕದಂತಾಗಿದೆ. ನಿಮಗ್ ಪರವಾಗಿಲ್ಲ ಅಂದ್ರೆ ಒಂದ್ ಒಳ್ಳೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ ಬನ್ನಿ. ಮಾರ್ತಾಳ ಮಾತುಗಳನ್ನ ಕೇಳಿ ಚಾರ್ಲ್ಸ್ನ ಮುಖವು ಇನ್ನಷ್ಟು ಬಿಳುಚಿಕೊಂಡವು. ಅವನ ಧ್ವನಿನ ನಡಗಿಸ್ತಾ ಮಾತಾಡ್ದ. ಸೈಕ್ಯಾಟ್ರಿಸ್ಟ್? ನಾನು ಇದನ್ನ ಯೋಚನೆ ಮಾಡ್ತಾ ಇದ್ದೆ. ಅದು ನನಗೆ ಯಾವ ಡಾಕ್ಟ್ರು ಗೊತ್ತಿಲ್ಲ. ನಿನಗೆ ಯಾರಾದ್ರೂ ಗೊತ್ತಿದ್ರೆ ನನಗೆ ಹೇಳು. ಸರಿ ಸರ್, ನಾನು ಹುಡುಕ್ತೀನಿ. ಗಂಟೆಯ ಟಿಕ್ ಟಾಕ್ ಶಬ್ದವು ಅವನ ಉಸಿರಿಗಿನ್ನ ಜೋರಾಗಿ ಕೇಳಿಸುವಂತಿತ್ತು. ಸ್ವಲ್ಪ ಹೊತ್ತಿನ ನಂತರ ಡೋರ್ ಬೆಲ್ ರಿಂಗ್ ಆಯ್ತು. ಚಾರ್ಲ್ಸ್ಗೆ ಯಾರು ಕೂಗ್ದಂಗೆ ಅನಿಸ್ತು. ಮಾರ್ತಾ, ಯಾರು ನೋಡೋದು ಬಾಗ್ಲಲ್ಲೇ? ಬಾಗಿಲು ತೆರೆದುಕೊಳ್ತು. ಮತ್ತೆ ಒಬ್ಬ ಅಪರಿಚಿತ ಒಳಗ್ ಬರ್ತಾನೆ. ಸೂಟ್ ಹಾಕೊಂಡು ಕೈಯಲ್ಲಿ ಒಂದು ಬ್ರೀಫ್ ಕೇಸ್ ಇತ್ತು. ಮುಖವು ತುಂಬಾ ಗಂಭೀರವಾಗಿತ್ತು. ಇವರು ನಿಮ್ಮನ್ನ ಭೇಟಿಯಾಗಲು ಇಲ್ಲಿಗೆ ಬಂದಿದ್ದಾರೆ. ಇವರೇ ನಮ್ಮ ಡಾಕ್ಟರ್ ಡೇವಿಡ್ ಅಂತ. ಮಾರ್ತಾ ಇಷ್ಟು ಮಾತುಗಳನ್ನ ಹೇಳಿ ಆ ರೂಮಿಂದ ಹೊರಗೆ ಹೊರಟೋಗ್ತಾಳೆ. ಈಗ ರೂಮಲ್ಲಿ ಕೇವಲ ಚಾರ್ಲ್ಸ್ ಮತ್ತೆ ಡಾಕ್ಟರ್ ಡೇವಿಡ್ ಇರ್ತಾರೆ. ನನ್ನ ಹೆಸರು ಡಾಕ್ಟರ್ ಡೇವಿಡ್ ಅಂತ. ಹೇಳಿ, ನಿಮ್ಗೇನ್ ಸಮಸ್ಯೆ ಅಂತ? ಚಾರ್ಲ್ಸ್ ಸ್ವಲ್ಪ ಹೊತ್ತು ಸುಮ್ನಿದ್ದು ಮರುಕ್ಷಣವೇ ಅವನ ಧ್ವನಿಯು ಕಂಪನಗೊಳ್ತಾ ಮಾತಾಡಕ್ ಶುರು ಮಾಡ್ದ. ಅದೇನಂದ್ರೆ, ಪ್ರತಿ ವರ್ಷ ಮೆನ್ಸ್ ಡೇ ದಿನ ನನಗೆ ಕೆಟ್ಟು ಕನಸುಗಳೆಲ್ಲ ಬರುತ್ತೆ. ನಾನು ಎಚ್ಚರವಾಗಿರ್ಬೇಕು ಅಂತ ಅನ್ಕೊಳ್ತೀನಿ. ನಾನು ಎಷ್ಟೇ ಕಷ್ಟಪಟ್ಟರೂ ಕೂಡ ಅವಳು ನನ್ನ ಕನ್ಸಲ್ಲಿ ಬಂದು ನನಗೆ ತೊಂದರೆ ಕೊಡ್ತಾಳೆ. ಅವಳು ಯಾರದು? ಮಾರಿಯಾ, ನನ್ನ ಹೆಂಡತಿ. ಈಗ ಅವಳು ಬದುಕಿಲ್ಲ. ಡಾಕ್ಟರ್ ಡೇವಿಡ್ನ ಕಣ್ಣುಗಳು ಬೆರಗಾಗ್ತಾ ಹೋದವು. ಅವರು ಚಾರ್ಲ್ಸ್ನ ಮುಖವನ್ನು ಗಮನಿಸ್ತಾ ಹೋದ್ರು. ಚಾರ್ಲ್ಸ್ ಮಾತಾಡ್ತಿರೋದು ನಿಜಾನಾ ಅಥವಾ ಸುಳ್ಳ ಅಂತ. ನನಗನ್ಸುತ್ತೆ ಅವತ್ತು ನಡೆದಿದ್ದ ಘಟನೆ ನಿಮ್ಗೆ ಈಗಲೂ ಕೂಡ ಅದು ಕಾಡ್ತಾ ಇದೆ ಅಂತ. ಆ ದಿನ ಏನಾದ್ರೂ ವಿಶೇಷವಾಗಿತ್ತ ಚಾರ್ಲ್ಸ್? ರೂಮ್ ಎಲ್ಲ ನಿಶ್ಶಬ್ದವಾಗೋಯ್ತು. ಚಾರ್ಲ್ಸ್ನ ಕಣ್ಣುಗಳು ಬೇರೆ ಜಾಗದಲ್ಲಿ ನೆಟ್ಟಿದವು. ಹೇಗಿತ್ತು ಅಂದ್ರೆ ಅವನ್ ಯಾವುದೋ ದೊಡ್ಡ ಬಲೆನಲ್ಲಿ ಸಿಕ್ಕಾಕೊಂಡಂತೆ. ಡಾಕ್ಟರ್, ನಾನ್ ಏನೇ ಹೇಳಿದ್ರು ಆ ವಿಷಯ ನಮ್ಮಿಬ್ರು ಮಧ್ಯೆನೇ ಇರುತ್ತೆ ಅಲ್ವಾ? ಖಂಡಿತ. ನೀವ್ ಏನ್ ಹೇಳ್ತಿರೋ ಅದು ನಮ್ಮಿಬ್ರು ಮಧ್ಯೆನೇ ಇರುತ್ತೆ. ವರಿ ಮಾಡ್ಬೇಡಿ. ಆ ಬಂಗ್ಲೋಲಿದ್ದ ಅವರ ರೂಮು ಅಚಾನಕವಾಗಿ ತಣ್ಣಗಾಗಕ್ ಶುರುವಾಯ್ತು. ಗಾಳಿಯು ತಣ್ಣಗೆ ಬೀಸ್ತಿತ್ತು. ಎಲ್ಲ ಕಡೆಯೂ ನಿಶ್ಶಬ್ದ ಆವರಿಸಿತ್ತು. ಡಾಕ್ಟರ್ ಡೇವಿಡ್ ಚಾರ್ಲ್ಸ್ನ ಇನ್ನಷ್ಟು ಗಮನಿಸಕ್ಕೆ ಶುರು ಮಾಡಿದ್ರು. ಅವರ ಕಣ್ಣುಗಳಲ್ಲಿ ತುಂಬಾ ಪ್ರಶ್ನೆಗಳಿದ್ದವು. ಮತ್ತೆ ಚಾರ್ಲ್ಸ್ನ ಕಣ್ಣುಗಳಲ್ಲಿ ಭಯ. ಚಾರ್ಲ್ಸ್ ಒಂದು ಜೋರಾದ ಉಸಿರು ತಗೊಂಡ. ಮತ್ತೆ ಭಯದ ಧ್ವನಿನಲ್ಲಿ ಮಾತಾಡ್ದ. ಚಾರ್ಲ್ಸ್ ಅವನ ಕಾರನ್ನು ಫಾಸ್ಟ್ ಆಗಿ ಓಡಿಸ್ತಿರ್ತಾನೆ. ರಾತ್ರಿ ತುಂಬಾ ಕತ್ತಲಿರುತ್ತೆ. ಕುಡಿದ ನಶೆನಲ್ಲಿ ಅವನು ತುಂಬಾ ಕಾರುಗಳು ಸರದಿಯಾಗಿ ನಿಂತಿರೋದನ್ನ ನೋಡ್ತಾನೆ. ಕೆಂಪಾದ ಲೈಟ್ಸ್ಗಳಿದ್ದವು. ಆ ಕತ್ತಲಲ್ಲಿ ಯಾವುದೋ ಕೆಂಪಾದ ಕಣ್ಣುಗಳಿದ್ದಂತೆ ಕಾರುಗಳ ಲೈಟ್ಸ್ ಕಾಣಿಸ್ತಿದ್ವು. ಓ ಮೈ ಗಾಡ್, ಇವತ್ತಂತೂ ಮೆನ್ಸ್ ಡೇ ದಿನ. ಇಲ್ಲಿ ನೋಡಿದ್ರೆ ಜಾಮ್ ಆಗಿದ್ಯಲ್ಲಪ್ಪ. ಒಂದ್ ಕೆಲಸ ಮಾಡೋಣ,
ಹಿಂದೆಯಿಂದ ಶಾರ್ಟ್ ಕಟ್ ಅಲ್ಲಿ ಹೋಗ್ಬಿಡೋಣ. ಅವನ್ ಕಾರ್ನ ಹಿಂದಕ್ಕೆ ತಿರ್ಗಿಸ್ಕೊಳ್ತಾನೆ. ರಸ್ತೆ ಸ್ವಲ್ಪ ಕಠಿಣವಾಗಿರುತ್ತೆ. ಯಾರು ಆ ರಸ್ತೆನಲ್ಲಿ ಬೆಳಗಿನ ಹೊತ್ತು ಕೂಡ ಓಡಿಸ್ತಿರಲ್ಲ. ಆದ್ರೆ ಚಾರ್ಲ್ಸ್ನ ಹಣೆ ಬರಹ ಕತ್ತಲಲ್ಲಿ ಯಾರೋ ಆಟ ಆಡಿಸ್ತಿರೋವಂತೆ ಅನಿಸ್ತು. ಅಚಾನಕವಾಗಿ ಕಾರಿನ ಹೆಡ್ಲೈಟ್ಸ್ ಯಾರೋ ಒಬ್ಬಳು ಮೇಲೆ ಬಿತ್ತು. ಎದುರುಗಡೆ ಒಂದು ಸುಂದರವಾದ ಹುಡುಗಿ ನಿಂತಿದ್ಲು. ವೈಟ್ ಡ್ರೆಸ್ ಮತ್ತೆ ಕಣ್ಣುಗಳು ಒಂದು ಮಿಂಚಿನಂತಿದ್ವು. ನೀವು ಈ ಖಾಲಿ ರೋಡಲ್ಲಿ ಏನ್ ಮಾಡ್ತಾ ಇದ್ದೀರಾ? ಅದು ಕೂಡ ನೀವು ಇಷ್ಟು ರಾತ್ರಿಲಿ? ನನ್ನ ಹೆಸರು ಮಾರಿಯಾ ಅಂತ. ನನ್ಗೆ ಲಿಫ್ಟ್ ಬೇಕಿತ್ತು, ಆದ್ರೆ ಎಲ್ಗ್ ಹೋಗ್ಬೇಕು ಅಂತ ನನಗ್ ಕೂಡ ಗೊತ್ತಿಲ್ಲ. ಚಾರ್ಲ್ಸ್ ಅವಳನ್ನ ನೋಡ್ತಾ ಮನ್ಸಲ್ಲೇ ನಗ್ತಾನೆ. ಮೊದಲ ನೋಟದಲ್ಲೇ ಅವನು ಅವಳ ಮೇಲೆ ಸೋತ್ ಹೋಗಿರ್ತಾನೆ. ಪರವಾಗಿಲ್ಲ, ನನ್ನ ಮನೆ ಇಲ್ಲೇ ಪಕ್ಕದಲ್ಲೇ ಇರೋದು. ನಿಮಗೆ ಒಪ್ಪಿಗೆ ಆದ್ರೆ ನೀವು ನಮ್ಮಲ್ಲೇ ಉಳ್ಕೊಳ್ಳಿ. ಮಾರಿಯಾ ನಗ್ತಾಳೆ ಮತ್ತೆ ಕಾರಲ್ಲಿ ಕೂತ್ಕೊಳ್ತಾಳೆ. ಮಾತು ಶುರುವಾಗತ್ತೆ ಮತ್ತೆ ಸಮಯ ಮುಂದಕ್ಕೆ ಹೋಗತ್ತೆ. ಚಾರ್ಲ್ಸ್ಗೆ ಗೊತ್ತಾಗತ್ತೆ ಅವಳು ಅನಾಥಳು ಅಂತ. ಸಾವಿರಾರು ಆಸೆ ಇಟ್ಕೊಂಡವಳು ಮತ್ತೆ ಎಲ್ಲ ವಿಷಯದಲ್ಲೂ ಛಲ ಇರೋ ಹುಡುಗಿ ಅಂತ. ಮನೆಗ್ ಬಂದ ನಂತರ ಮಾರಿಯಾ ಹೇಳ್ತಾಳೆ, ನೀವಂತೂ ನನ್ನನ್ನ ನಿಮ್ ಮನೆಗೆ ಕರ್ಕೊಂಡ್ ಬಂದ್ಬಿಟ್ರಿ. ನಿಮ್ಗೆ ನನ್ನ ಮದುವೆ ಆಗೋಕೆ ಏನು ತೊಂದ್ರೆ ಇಲ್ಲ ತಾನೆ? ಚಾರ್ಲ್ಸ್ ನಶೆನಲ್ಲಿ ಇರ್ತಾನೆ. ಅವನ ಜೇಬಿನಲ್ಲಿದ್ದ ಉಂಗುರವನ್ನು ತೆಗಿತಾನೆ ಮತ್ತೆ ಮಾರಿಯಾಳ ಬೆರಳಿಗೆ ಹಾಕ್ತಾನೆ. ಅವತ್ತಿನ ರಾತ್ರಿ ಅವಳು ಚಾರ್ಲ್ಸ್ನ ಜೀವನದಲ್ಲಿ ಒಂದು ಬಿರುಗಾಳಿ ಎಬ್ಬಿಸ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಚಾರ್ಲ್ಸ್ ಅವನ ಕೆಲಸದಲ್ಲಿ ಮಗ್ನನಾಗಿರ್ತಾನೆ. ಮಾರಿಯಾ ಮನೆಯಲ್ಲೇ ಇರ್ತಿದ್ಲು. ಚಾರ್ಲ್ಸ್ ಅವಳನ್ನ ನೋಟಿಸ್ ಮಾಡ್ತಾನೆ. ಯಾವಾಗ ಚರ್ಚಿನ ಗಂಟೆ ಹೊಡೆಯತ್ತೋ ಮಾರಿಯಾ ಭಯದಿಂದ ಕಿವಿಗಳನ್ನ ಮುಚ್ಕೊಳ್ತಾ ಇರ್ತಾಳೆ. ಇದೇ ರೀತಿ 1 ವರ್ಷ ಕಳೆದು ಹೋಯ್ತು. ಚಾರ್ಲ್ಸ್ ಹೊರಗೆ ಹೋಗಲು ತಯಾರಿ ನಡೆಸ್ಕೊಳ್ತಿರ್ತಾನೆ. ಆಗ ಮಾರಿಯಾ ಬರ್ತಾಳೆ. ಇವತ್ತಿನ ರಾತ್ರಿ ಅಂತೂ ನಮ್ಗೆ ಮರೆಯಲಾಗದ ದಿನವಾಗಿದೆ. ಇವತ್ತು ಮೆನ್ಸ್ ಡೇ ಇದೆ. ಇದೇ ದಿನ ನಾವಿಬ್ರು ಸೇರಿದ್ದು. ಅಯ್ಯೋ ನಿಜಾನಾ? ನಾನಂತೂ ಮರ್ತೇ ಹೋಗಿದ್ದೆ. ಆದ್ರೆ ನೀನಂತೂ ನೆನಪು ಮಾಡ್ಬಿಟ್ಟೆ. ನಾನು ಈಗ ಹೋಗಿ ಆಗಿ ಬರ್ತೀನಿ, ಆಯ್ತಾ? ಹಾ, ಇವತ್ತಂತೂ ನಿಮ್ದೇ ದಿನ ಆಗಿದೆ ಮತ್ತೆ ನಿಮ್ದೇ ರಾತ್ರಿ ಕೂಡ. ಚಾರ್ಲ್ಸ್ ನಗ್ತಾನೆ ಮತ್ತೆ ಅಲ್ಲಿಂದ ಹೊರಡ್ತಾನೆ. ರಸ್ತೆಯಲ್ಲಿ ಚರ್ಚಿನ ಗಂಟೆ ಶಬ್ದ ಕೇಳತ್ತೆ. ಆದ್ರೆ ಅವನ ಮನಸ್ಸಿನಲ್ಲಿ ಗೊತ್ತಾಗ್ದೇನೆ ಒಂದು ತರ ವಿಚಿತ್ರ ಭಾವನೆ ಮೂಡತ್ತೆ. ಅವನು ಚರ್ಚಿನ ಒಳಗೆ ಹೋಗ್ತಾನೆ. ಚರ್ಚಿನ ಒಳಗೆ ಒಂದು ಚಿಕ್ಕ ದೀಪ ಇರತ್ತೆ. ಗೋಡೆಗಳ ಮೇಲೆ ಪುರಾತನವಾದ ಫೋಟೋವನ್ನು ಹಾಕಿರ್ತಾರೆ. ಅಚಾನಕವಾಗಿ ಫಾದರ್ ಅವನ್ ಮುಂದೆ ಬಂದು ನಿಂತ್ಕೊಳ್ತಾರೆ. ಯಾರನ್ನ ನೀನು ನಿನ್ನ ಹೆಂಡತಿ ಅಂತ ಅನ್ಕೊಂಡಿದ್ಯೋ ಅವಳು ಯಾರು ಅಂತ ನಿನಗೇನಾದ್ರೂ ಗೊತ್ತಾ? ನೀವಿದೇನ್ ಹೇಳ್ತಾ ಇದ್ದೀರಾ ಫಾದರ್? ಅವಳು ಮನುಷ್ಯಳಲ್ಲ, ಒಬ್ಳು ರಾಕ್ಷಸಿ. ಪ್ರತಿ ರಾತ್ರಿ ನಿನ್ ರಕ್ತನ ಕುಡಿತಾ ಇದ್ದಾಳೆ. ನಿಧಾನವಾಗಿ ನಿನ್ನನ್ನ ಸಾಯಿಸ್ತಾಳೆ. ಚಾರ್ಲ್ಸ್ ದಂಗಾಗ್ಬಿಡ್ತಾನೆ. ಫಾದರ್ ಅವರ ಜೇಬಿಂದ ಹೋಲಿ ವಾಟರ್ನ ತೆಗಿತಾರೆ. ನಿನಗ್ ನಂಬೋಕ್ ಆಗ್ತಿಲ್ಲ ಅಂದ್ರೆ ಇವತ್ ರಾತ್ರಿ 12 ಗಂಟೆಗೆ ನೀನ್ ಮಲಗ್ಬೇಡ. ನೋಡ್ತಾ ಇರು, ಅವಳ ಅಸಲಿ ರೂಪ ನಿನಗ್ ಗೊತ್ತಾಗುತ್ತೆ. ನೀವು ಇಷ್ಟು ನಂಬಿಕೆಯಿಂದ ಹೇಗ್ ಹೇಳ್ತಾ ಇದ್ದೀರಾ? ಯಾಕಂದ್ರೆ ಕಳೆದ ವರ್ಷ ಇದೇ ದಿನ ನಾನು ನಿನ್ನ ಆ ಶಾರ್ಟ್ ಕಟ್ ರೋಡಲ್ಲಿ ಹೋಗೋದನ್ನ ನೋಡಿದ್ದೆ. ಮತ್ತೆ ಮರುದಿನ ಆ ಹುಡುಗಿ ನಿನ್ ಜೊತೆಗಿದ್ಲು. ಆ ಹುಡುಗಿ ಮನುಷ್ಯಳಲ್ಲ. ಫಾದರ್ ನಿಧಾನವಾಗಿ ಹಿಂದೆ ತಿರುಗಿ ಹೊರಟೋಗ್ತಾರೆ. ಚಾರ್ಲ್ಸ್ನ ಕಿವಿಗಳಲ್ಲಿ ಫಾದರ್ ಹೇಳಿದ್ದ ಮಾತುಗಳೇ ರಿಂಗಣಿಸ್ತಿರುತ್ತೆ. ಚಾರ್ಲ್ಸ್ ಮನೆಗ್ ಬಂದ. ಆದ್ರೆ ಅವನ ಮನಸ್ಸಲ್ಲಿ ಭಯ ಇರುತ್ತೆ. ಮಾರಿಯಾ ಅಂತೂ ಅವನಿಗೇನ್ ಅಡಿಗೆ ಇಷ್ಟನೋ ಅದನ್ನೇ ತಯಾರಿಸಿ ಟೇಬಲ್ ಮೇಲೆ ಇಟ್ಟಿರ್ತಾಳೆ. ಆದ್ರೆ ಚಾರ್ಲ್ಸ್ ಅಂತೂ ಏನೂ ಮಾತಾಡೋದೇ ಇಲ್ಲ. ಅವನ್ ಬರೀ ಕಾಯ್ತಾ ಇರ್ತಾನೆ. ಗಂಟೆಯು 12 ಆಗೋದಿಕ್ಕೋಸ್ಕರ. ಗಡಿಯಾರವು 12 ಗಂಟೆ ತೋರಿಸಿದ ತಕ್ಷಣ ಮಾರಿಯಾ ಮೆಲ್ಲಗೆ ನಿಂತ್ಕೊಳ್ತಾಳೆ. ಅವಳು ಓಡಾಡ್ತಿದ್ದ ಹೆಜ್ಜೆಯ ಶಬ್ದವು ಯಾವುದೋ ಹಳೆ ಬಾಗಿಲನ್ನು ಬಡಿತಾ ಇರೋ ಹಾಗೆ ಕೇಳಿಸ್ತಿತ್ತು. ಅವಳು ಹೋಗಿ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಅಲ್ಲೇ ನೋಡ್ತಾ ಇರ್ತಾಳೆ. ಕನ್ನಡಿನಲ್ಲಿ ಅವಳ ಕಣ್ಣುಗಳು ಬದಲಾಗ್ತಾ ಹೋಗುತ್ತೆ. ಮುಖವು ಬಿಳುಚ್ಕೊಳ್ಳತ್ತೆ. ಮುಖವೆಲ್ಲ ರಕ್ತದ ಕಲೆಗಳು ಕಾಣಿಸತ್ತೆ. ಅವಳೀಗ ಮಾರಿಯಾ ಆಗಿರಲ್ಲ. ಇಲ್ಲ, ಇದು ಸತ್ಯ ಅಂತೂ ಅಲ್ಲ. ಓ, ನಿನಗೆ ನನ್ನ ವಿಷಯ ಎಲ್ಲ ಗೊತ್ತಾಗೋಯ್ತಾ? ಆದ್ರೆ ನಾನ್ ನಿನ್ನಂತೂ ಸುಮ್ನೆ ಖಂಡಿತ ಬಿಡೋದೇ ಇಲ್ಲ ಚಾರ್ಲ್ಸ್. ನಾನ್ ನಿನ್ನನ್ನ ಪ್ರೀತಿಸ್ತೀನಿ. ಇಲ್ಲ, ನೀನೊಬ್ಳು ರಾಕ್ಷಸಿ. ಚಾರ್ಲ್ಸ್ ಆ ಹೋಲಿ ವಾಟರ್ನ ತಗೊಳ್ತಾನೆ ಮತ್ತೆ ಅವಳ ಮೇಲೆ ಹಾಕ್ಬಿಡ್ತಾನೆ. ತಕ್ಷಣ ಒಂದು ಬೆಂಕಿ ಬಂದು ಅವಳನ್ನ ಸುಡಕ್ ಶುರು ಮಾಡತ್ತೆ. ಮಾರಿಯಾಳ ಕಿರ್ಚಾಟವು ಇಡೀ ಬಂಗ್ಲೋವೆಲ್ಲ ನಡುಗುವಂತೆ ಮಾಡತ್ತೆ. ಅವಳು ಸುಟ್ಟು ಬೂದಿಯಾಗಿ ಬದಲಾಗಿ ಮಾಯವಾಗ್ಬಿಡ್ತಾಳೆ. ಚಾರ್ಲ್ಸ್ನ ಎದುರುಗಡೆ ಡಾಕ್ಟರ್ ಡೇವಿಡ್ ಚಾರ್ಲ್ಸ್ನ ಮಾತುಗಳನ್ನ ತುಂಬಾ ಗಮನವಿಟ್ಟು ಕೇಳ್ತಾ ಇರ್ತಾರೆ. ಆ ರಾತ್ರಿ ಆದ್ಮೇಲೆ ಯಾವಾಗ ಮೆನ್ಸ್ ಡೇ ಬರುತ್ತೋ ನನಗೆ ಯಾವಾಗ್ಲೂ ಆ ಕೆಟ್ಟ ಕನ್ಸು ಬೀಳ್ತಾ ಇರುತ್ತೆ. ಅದೇ ಶಬ್ದ, ಅದೇ ಕೂಗು. ಚಾರ್ಲ್ಸ್ನ ಧ್ವನಿ ಅಂತೂ ತುಂಬಾ ನಡುಗ್ತಾ ಇರುತ್ತೆ. ಅವನ ಪ್ರತಿಯೊಂದು ಮಾತು ಅವನು ಸಾಯ್ತೀನಿ ಅನ್ನೋ ಭಯದಿಂದ ಇರ್ತಾನೆ ಅನ್ನೋ ಹಾಗಿರುತ್ತೆ. ನಿನ್ನ ಮಾತ್ ಕೇಳ್ತಿದ್ರೆ ನನಗೆ ಏನ್ ಅನಿಸ್ತಿದೆ ಅಂದ್ರೆ ನಿನ್ನ ಹೆಂಡತಿ ಇನ್ನೂ ಸತ್ತಿಲ್ಲ. ನನಗನ್ಸುತ್ತ ಅವಳು ಇನ್ನೂ ಇಲ್ಲೇ ಇದ್ದಾಳೆ ನಿನ್ನ ಸುತ್ತಮುತ್ತ. ಯಾಕ್ ನೀನು ಅವಳ ಜೊತೆ ಮಾತಾಡಬಾರ್ದು? ನೀವೇನ್ ಹೇಳ್ತಾ ಇದ್ದೀರಾ?
ಅವಳು ಸತ್ತೋಗಿದ್ದಾಳೆ 4 ವರ್ಷದ ಹಿಂದೆ. ಅದನ್ನ ನೀನ್ ಹೇಳ್ತಾ ಇದೀಯಾ ಚಾರ್ಲ್ಸ್? ಕೆಲವೊಂದ್ಸಲ ಸಾವು ಸುಳ್ಳು ಹೇಳುತ್ತೆ ಕಣೋ. ಮಾರಿಯನ ನೀನು ಭೇಟಿ ಆಗ್ಬೇಕಾ? ನಾನು ಅವಳನ್ನ ಭೇಟಿ ಮಾಡಿಸ್ತೀನಿ. ಯಾಕಂದ್ರೆ ನಾನು ಅದಕ್ಕೆ ಅಲ್ವಾ ಇಲ್ಲಿಗೆ ಬಂದಿರೋದು. ಅಚಾನಕವಾಗಿ ಅವನ ರೂಮಲ್ಲಿ ತಣ್ಣಗೆ ಹೊಗೆ ಬರಕ್ ಶುರುವಾಗತ್ತೆ. ಚಾರ್ಲ್ಸ್ ನ ಉಸಿರಾಟವು ಇನ್ನಷ್ಟು ವೇಗವಾಗತ್ತೆ. ಆಗ ರೂಮಿನ ಬಾಗಿಲು ಅದಕ್ಕಷ್ಟೇ ಅದು ತೆರೆದುಕೊಳ್ಳುತ್ತೆ. ಮಾರ್ತಾ ವಿಚಿತ್ರವಾಗಿ ಆ ಕಡೆಯಿಂದ ನಡ್ಕೊಂಡು ಅವರಿದ್ದ ಜಾಗಕ್ಕೆ ಬರ್ತಾಳೆ. ಅವಳ ಓಡಾಟವು ಮಾಮೂಲಿ ಮನುಷ್ಯಳ ತರ ಇರಲ್ಲ. ಅವಳ ನೋಟವು, ಅವಳ ಓಡಾಟವು ನೆಲವು ಕಂಪಿಸುವಂತೆ ಕಾಣಿಸ್ತಿರುತ್ತೆ. ಚಾರ್ಲ್ಸ್ ಅವಳನ್ನೇ ನೋಡ್ತಾ ಇರ್ತಾನೆ. ಮಾರ್ತಾಳ ಕಣ್ಣುಗಳಲ್ಲಿ ಪರಿಚಿತರ ದೃಷ್ಟಿಯು ಕಾಣಿಸತ್ತೆ. ಮಾರ್ತಾ, ನೀನ್ ಯಾಕೆ ನನ್ನ ಈ ತರ ನೋಡ್ತಾ ಇದ್ಯಾ? ಎಷ್ಟು ಬುದ್ಧಿಹೀನನಾಗಿದ್ದೀಯ ಚಾರ್ಲ್ಸ್ ನೀನು. ಮಾರಿಯಾ ಹೋದ ಸ್ವಲ್ಪ ಸಮಯದಲ್ಲೇ ನಾನು ನಿನ್ನ ಕೆಲಸದವಳಾಗಿ ಬಂದಿದ್ದೀನಿ. ಮತ್ತೆ ನಿನಗೆ ಸ್ವಲ್ಪವೂ ಡೌಟೇ ಬರ್ಲಿಲ್ವಾ? ಹಾಗೆ ಹೇಳ್ತಾನೆ ಮಾರ್ತಾಳ ಮುಖವು ಬದಲಾಗ್ತಾ ಹೋಗತ್ತೆ. ಮತ್ತೆ ಅಲ್ಲೇ ನಿಂತಿರ್ತಾಳೆ ಈಗ ಮಾರಿಯಾ. ಇಲ್ಲ ಇಲ್ಲ, ನೀನ್ ವಾಪಸ್ ಬರಕ್ಕಾಗಲ್ಲ. ಚಾರ್ಲ್ಸ್ ನ ಭಯದಿಂದ ಅವನ ಆತ್ಮವು ಅವನ ಬಿಟ್ಟು ಹೋದಂತೆ ಅನ್ನಿಸ್ತಿರುತ್ತೆ. ಮತ್ತೆ ಅದೇ ಕ್ಷಣದಲ್ಲಿ ಡಾಕ್ಟರ್ ಡೇವಿಡ್ ನ ಧ್ವನಿಯು ಕೇಳಿಸಕ್ ಶುರುವಾಗತ್ತೆ. ಆದ್ರೆ ಅವರು ಈಗ ಕೂಡ ಮನುಷ್ಯನಾಗಿರಲ್ಲ. ಡಾಕ್ಟರ್ ಡೇವಿಡ್ ನ ಕಣ್ಣುಗಳು ಬದಲಾಗ್ತಾ ಹೋದವು. ವಿಚಿತ್ರವಾದ ಶಬ್ದಗಳು ರೂಮಿನೊಳಗೆ ಕೇಳಿಸಲು ಶುರುವಾಗತ್ತೆ. ಮತ್ತೆ ಅವರ ಮುಖವು ಮುರಿದು ಹೋಗಿ ನೆಲದ ಮೇಲೆ ಬಿದ್ದೋಗತ್ತೆ. ಈಗ ಅಲ್ಲಿ ಜೀವ ಇರೋ ಸ್ಕೆಲಿಟನ್ ಕೂತಿದ್ದಂಗಿರತ್ತೆ. ನಾವ್ ನಿನ್ನ ಆತ್ಮನ ತಗೊಂಡೋಗ್ ಬಂದಿದೀವಿ ಚಾರ್ಲ್ಸ್. ನಿನಗನ್ನಿಸ್ತಿದ್ಯಾ ಇದೆಲ್ಲ ಕನ್ಸು ಅಂತ? ಇದೇ ಸತ್ಯ. ನೀನ್ ಯಾರು? ನಿನಗೇನ್ ಬೇಕು ನನ್ನಿಂದ? ನಾವ್ ಯಾರಂದ್ರೆ ನಿನ್ನಿಂದ ಮೋಸ ಹೋಗಿರೋರು. ನೀನು ಫಾದರ್ ಮಾತ್ ಕೇಳಿ ನಮಗ್ ಮೋಸ ಮಾಡ್ದೆ. ಅವನು ಕೂಡ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಸತ್ತೋದ. ಅವನನ್ನ ಸಾಯಿಸಿದ್ವಿ. ಚಾರ್ಲ್ಸ್ ನ ಉಸಿರಾಟವು ನಿಂತೋದಂತೆ ಅನ್ಸತ್ತೆ. ಅವನ ಕಣ್ಣುಗಳು ಕೂಡ ಕೆಂಪಾಗ್ಬಿಟ್ವು. ಅವನ ಮುಖದಲ್ಲಿ ವಿಚಿತ್ರವಾದ ಬದಲಾವಣೆಗಳು ಕಾಣಿಸಿದ್ವು. ನಾನು ನಿನ್ನ ಬಿಟ್ಟೋಗಲು ಸಾಧ್ಯನೇ ಇಲ್ಲ ಚಾರ್ಲ್ಸ್. ನಾವು ಬರೀ ಸ್ವಲ್ಪ ಸಮಯವನ್ನು ಮಾತ್ರ ನಿನಗೆ ಕೊಟ್ಟಿದ್ದೀವೀಗ. ಮಾರಿಯಾ ನಿನ್ನನ್ನ ಪ್ರೀತಿಸ್ತಿದ್ಲು, ಆದ್ರೆ ನೀನು ಅವಳ ಪ್ರೀತಿನ ಅವಮಾನಿಸಿದ್ಯಾ. ಭೂತಗಳ ಪದ್ಧತಿ ಇದೇ ಆಗಿರೋದು, ಭೂತಗಳನ್ನ ಮಾಡೋದು. ಆಮೇಲೆ ನಾವು ಗರ್ವದಿಂದ ನಮ್ಮ ಸತ್ಯವನ್ನ ಮುಚ್ಚಿಟ್ಟು ಮೆನ್ಸ್ಡೇ ದಿನ ಈ ರೀತಿ ಮಾಡ್ತೀವಿ. ಚಾರ್ಲ್ಸ್ ಹಿಂದೆ ಹೋಗಲು ಪ್ರಯತ್ನ ಪಡ್ತಾನೆ. ಆದ್ರೆ ರೂಮಿನ ಗೋಡೆಗಳೆಲ್ಲ ಮೂಳೆ ಮೂಳೆಗಳಿಂದ ತುಂಬಿಕೊಂಡಿದ್ವು. ಅಚಾನಕವಾಗಿ ಆ ಸ್ಕೆಲಿಟನ್ ಕೈ ಮೇಲೆತ್ತತ್ತೆ. ಅದರ ಸ್ಪರ್ಶದಿಂದಾನೇ ಗಾಳಿಯು ಜೋರಾಗಿ ಬೀಸಕ್ ಶುರುವಾಗತ್ತೆ. ಚಾರ್ಲ್ಸ್ ನ ಕಿರ್ಚಾಟವು ಇಡೀ ಬಾಗಿಲುಗಳನ್ನ ಕಂಪನಗೊಳಿಸತ್ತೆ. ಮಾರಿಯಾ ಮುಂದಕ್ಕೆ ಬರಕ್ ಶುರು ಮಾಡ್ತಾಳೆ. ಅವಳ ಕಣ್ಣುಗಳು ತೂತಾಗಿ ಕಪ್ಪಾಗ್ಬಿಟ್ಟಿತ್ತು. ಇವಾಗ ನಾನು ಸೇಡ್ ತೀರಿಸ್ಕೊಳ್ಳೋ ಸಮಯ ಬಂದೇ ಬಿಡ್ತು ಚಾರ್ಲ್ಸ್ ಕಿರ್ಚಾಡ್ದ. ಆದ್ರೆ ಈಗ ಅವನ ಶಬ್ದವು ಹೊರಗೆ ಕೇಳಿಸೋದಿಲ್ಲ. ಒಂದೇ ಕ್ಷಣದಲ್ಲಿ ಚಾರ್ಲ್ಸ್ ನ ಇಡೀ ಶರೀರವು ಮೇಲ್ ಹೋಗಕ್ ಶುರುವಾಗತ್ತೆ. ಮತ್ತೆ ಮರು ಕ್ಷಣದಲ್ಲೇ ಅವನು ಚೂರಾಗಿ ಪುಡಿ ಆಗ್ಬಿಡ್ತಾನೆ. ಬರೀ ಒಂದು ತಣ್ಣಗೆ ಲೈಟ್ ಆಗಿ ನಗ್ತಾ ಇರೋ ಶಬ್ದ ಮಾತ್ರ ಕೇಳಿಸತ್ತೆ. ಡಾಕ್ಟರ್ ಡೇವಿಡ್ ಅವರದು. ಅವರು ಮರುಕ್ಷಣವೇ ಅವರ ನಿಜವಾದ ರೂಪಕ್ಕೆ ಬಂದು ಕೂತಿರ್ತಾರೆ. ಬೆಳಗಿನ ಜಾವದಲ್ಲಿ ಕೆಲವು ಜನರು ಆ ಬಂಗ್ಲೆ ಹತ್ರ ಬಂದು ನೋಡಿದಾಗ ಅವ್ರು ನೋಡ್ತಾರೆ ಚಾರ್ಲ್ಸ್ ರೂಮ್ ನಲ್ಲಿದ್ದ ಕಿಟಕಿ ಒಡೆದೋಗಿರೋದನ್ನ. ಆದ್ರೆ ಮನೆಯಲ್ಲಿ ಯಾವುದೇ ವಸ್ತುಗಳು ಕಾಣಿಸೋದೇ ಇಲ್ಲ. ಕುರ್ಚಿ ಇಲ್ಲ, ಬಾಗಿಲಿಲ್ಲ, ಮನುಷ್ಯರು ಕೂಡ. ಕಿಟಕಿಯ ಬಾಗಿಲು ಮೇಲೆ ಯಾರೋ ಅಕ್ಷರಗಳಲ್ಲಿ ಬರೆದಿರ್ತಾರೆ, ಹ್ಯಾಪಿ ಮೆನ್ಸ್ ಡೇ ಚಾರ್ಲ್ಸ್. ಜನರು ಹೇಳ್ತಾರೆ ಪ್ರತಿ ವರ್ಷ ಇದೇ ದಿನ ಅಂದ್ರೆ ಮೆನ್ಸ್ ಡೇಯ ರಾತ್ರಿ ಆ ಬಂಗ್ಲಾದಲ್ಲಿ ವಿಚಿತ್ರ ಶಬ್ದಗಳು ಕೇಳಿಸತ್ತೆ. ಯಾರಿಗೂ ಗೊತ್ತಿಲ್ಲ ಯಾರನ್ನಾಗೂ ಜೋರ ಕೇಳಿಸತ್ತೆ ಅಂತ. ಆದ್ರೆ ಗಾಳಿಲಂತೂ ಅದೇ ಶಬ್ದವು ಕೇಳಿಸ್ತಾ ಇರುತ್ತೆ. ಮನುಷ್ಯರು ಅವರ ಪಾಪಕರ್ಮಗಳನ್ನು ಅವರೇ ಅನುಭವಿಸ್ತಾರೆ. ಮೆನ್ಸ್ ಡೇ ಇದೊಂದು ದೊಡ್ಡ ಆಚರಣೆ ಏನಲ್ಲ, ಆದರೆ ಮನುಷ್ಯರು ಅವರ ಮಾಡಿದ ತಪ್ಪುಗಳನ್ನು ತಿಳಿದುಕೊಳ್ಳುವ ದಿನ ಅಂತ.